ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕ ಬೆಳೆಯಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದು ಸಾರಿ ಟಿಕೆಟ್ ಕೊಡು, ಅವ ಸೋಲ್ತಾನೆ. ನೆಕ್ಸ್ಟ್ ಇನ್ನೊಬ್ಬನ ಕೊಟ್ಬಿಡು, ಯಾರು ಬೆಳಿಬಾರದಷ್ಟೇ. ನಾನು ಈಗಲೂ ಹೇಳ್ತೀನಿ, 5ಕ್ಕೆ5 ಕಲ್ಯಾಣ ಕರ್ನಾಟಕದಲ್ಲಿ MP ನಾವು ಸೋತು ಬಿಟ್ಟಿದ್ದೀವಿ. ಕಾರಣ ಬೇಡ ನನಗೆ. ಹೆಚ್ಚು MLAಗಳು ಕಾಂಗ್ರೆಸ್ ಗೆದ್ದಿದೆ, ಆದ್ರೆ 8 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಿವೆ. ಯಾಕೆ ನಿಮ್ಮ ಆ ತಂಗಡಿಗೆ ಒಬ್ಬರು ಬಿಟ್ಟು ಬಿಟ್ರೆ ಅವ್ರೇನೋ ಸ್ವಂತ ಶಕ್ತಿನಲ್ಲಿ ಏನೋ ಗೆದ್ಕೊಂಡ್ಬಿಟ್ರೆ ಅದೇನೋ ಆಯ್ತು ಬಿಡಿ. ಈ ಭಾಗದಲ್ಲಿ ಪೂರ್ತಿ ಅವರೊಬ್ಬರು ಬಿಟ್ರೆ ಗೆದ್ದಿರೋದು ಒಬ್ಬರೇ ಪ್ರಿಯಾಂಕಾ ಖರ್ಗೆ. ಇನ್ಯಾರು ಗೆಲ್ಲಬಾರ್ದು, ಅವರೊಬ್ಬರೇ ಗೆಲ್ಲಬೇಕು, ಅವರೇ ಮಂತ್ರಿ ಆಗ್ಬೇಕು ಅನ್ನೋದು ನಿಮ್ಮ ಉದ್ದೇಶ. ಹೋಗ್ಲಿ 50-60 ವರ್ಷದಿಂದ ನೀವು ಯಾರಿಗಾದ್ರೂ ಇನ್ನೊಬ್ಬ ದಲಿತನಿಗೆ ಅವಕಾಶ ಕೊಟ್ಟಿದ್ದೀರಾ? ದಲಿತರಲ್ಲ ನಿಮ್ಮ ಮನೆ ಗುಲಾಮರ ಅನ್ಕೊಂಡಿದ್ದೀರಾ? ನನಗೆ ಮಾಡಿದ ಅನ್ಯಾಯ ನನ್ನ ಸಮಾಜಕ್ಕೆ ಮಾಡಬೇಡಿ. ನನ್ನ ಸಮಾಜದ ಜನ ಬೆಳಿಬೇಕಾಗಿದೆ, ಅವರಿಗೆ ಶಕ್ತಿ ಕೊಡಬೇಕಾಗಿದೆ. ಈ ಕೆಲಸ ನಿಮ್ಮಿಂದ ಮಾಡಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮವ್ರಿಗೆ ದೋಖೆ ಮಾಡಬೇಡಿ. ಆ ಕೆಲಸ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನಂತ ಅನೇಕರನ್ನ ಸೃಷ್ಟಿ ಮಾಡಿದ್ದಾರೆ ಸಮಾಜದಲ್ಲಿ. ನಾವು ಮಾಡ್ತೇವೆ. ನನ್ನ ಉಸಿರಿರುವವರೆಗೆ ನನ್ನ ಸಮಾಜಕ್ಕೆ ನಾನು ಮಾಡೋದಿಲ್ಲ, ದ್ರೋಹ ಮಾಡೋದಿಲ್ಲ. ಎಲ್ಲರ ಧ್ವನಿಯಾಗಿ ನಾನು ನಿಲ್ತೇನೆ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳ್ತೇನೆ. ಮಾತೆತ್ತಿದ್ರೆ ನಾರಾಯಣ ಸ್ವಾಮಿ ಚಡ್ಡಿ ಒತ್ಕೊಂಡು ಹೋದ್ಮೇಲೆ ಮನುವಾದಿಯಾಗಿ ಬದಲಾಗಿ ಬಿಟ್ಟಿದ್ದಾರೆ ಎಂದಿದ್ದೀರಿ. ಮನುವಾದಿ ಅಂದ್ರೆ ಏನ್ ಗೊತ್ತಾ ನಿಮಗೆ? ನಾನೀಗ ನಿಮ್ಗೆ ಅರ್ಥ ಹೇಳಕ್ ಹೋಗಲ್ಲ, ಓದಿ ಸ್ವಲ್ಪ ಚರಿತ್ರೆ. ಸತಿ ಸಹಗಮನ ಪದ್ಧತಿ ಇತ್ತು, ಹೀಗಿದ್ಯಾ? ಬಾಲ್ಯ ವಿವಾಹ ಇತ್ತು, ಹೀಗಿದ್ಯಾ? ಇನ್ನೂ ಬೇರೆ ವಿಚಾರಗಳಿವೆ, ಅದನ್ನ ಹೇಳಕ್ ಹೋಗಲ್ಲ. ಅದೇ ನಿಮ್ಗೆ ಗೊತ್ತಿಲ್ಲ. ಈಗ ಅದು ಇಲ್ವೇ ಇಲ್ಲ. ಮನುಧರ್ಮ ಶಾಸ್ತ್ರ ಬ್ರಾಹ್ಮಣರೇ ಮರ್ತೋಗಿದಾರ್ರಿ. ಜ್ಞಾಪಕ ಇರೋದು ಕಾಂಗ್ರೆಸ್ನವ್ರಿಗೆ ಮಾತ್ರ ಇದು. ಯಾಕೆಂದ್ರೆ ದಲಿತರನ್ನು ದೂರ ಇಡಬೇಕಲ್ಲ. ಅಂಬೇಡ್ಕರ್ಗೆ ದ್ರೋಹ ಮಾಡಿ, ಅನ್ಯಾಯ ಮಾಡಿ, ಎಂತೆಂತ ಮಾಡಿದ್ರಿ ನೀವು ಹೇಳಿಬಿಟ್ರು. ಒಂದು ಲೆಟರ್ ಬಂತು, ಆ ಲೆಟರ್ ಅಲ್ಲಿ ಬರೆದು ಬಿಟ್ಟವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರಾದ್ರೂ ನಾನು ಚಾಲೆಂಜ್ ತಗೊಂಡೆ, ನೀವೇನಾದ್ರೂ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಲೆಟರ್ ಓದ್ತಾರೆ, ಇಂಗ್ಲಿಷ್ ಓದಿರೋದವರು, ಕಾನ್ವೆಂಟ್ ಸ್ಟೂಡೆಂಟ್ ಎಲ್ಲಿ ಫೇಲ್ ಆದ್ರು ಅಂತ ಅವ್ರನ್ನ ಕೇಳಿ. ಕಾನ್ವೆಂಟ್. ನಮ್ಮಪ್ಪ ನನಗೆ ದುಡ್ಡಿರ್ಲಿಲ್ಲ, ಅವ್ರಿಗೆ ನನ್ನನ್ನು ಕಾನ್ವೆಂಟ್ಗೂ ಕಳಿಸ್ಲಿಲ್ಲ, ಏನಿಲ್ಲ. ಇದ್ಯಾವುದೋ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ಕೊಂಡು ಅಷ್ಟೇ ಇಷ್ಟ ಕನ್ನಡ ತಿಳ್ಕೊಂಡಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಇಂಗ್ಲಿಷು ಓದ್ಕೊಂಡಿದ್ದೀನಿ, ನನಗೂ ಅರ್ಥ ಆಗುತ್ತೆ. ಅದ್ರಲ್ಲಿ ಬರ್ದಿದ್ದಾರೆ, ಕಮಲ್ ಕಾಂತ್ ಅನ್ನೋರಿಗೆ ಪತ್ರ ಬರೀತಾರೆ. ಅದರಲ್ಲಿ ಎಲ್ಲ ವಿಷಯಗಳು, ಚುನಾವಣೆ ವಿಚಾರಗಳನ್ನ ಹೇಳ್ತಾರೆ. ಅವ್ರು ಹೇಳಿದ್ದಕ್ಕೆ ಒಂದು ಉತ್ತರ ಕೊಡ್ತಾರೆ. ಆ ಸಾಗೇಕರ್ ಅನ್ನೋರು ಯಾರೋ ಒಬ್ರು ಬಂದಿದ್ರು ನನ್ನ ಹತ್ರ. ಅವರು ನಮ್ಮ ಇವರು ಸಾವರ್ಕರ್ ಮತ್ತು ಡಾಂಗೆ ಅವರು ನಿಮ್ಮನ್ನ ಸೋಲಿಸ್ಬೇಕು ಅಂತೇಳಿ ಕುತಂತ್ರ ಮಾಡಿದ್ರು ಅಂತೇಳಿ ಯಾರೋ ಇನ್ನೊಬ್ರು ಅಸಾಗೇಕರ್ಗೆ ಸಾಂಗಾಕರ್ ಅನ್ನೋರು ಹೇಳಿದ್ರಂತೆ. ಅದನ್ನ ಅವರು ನನ್ನ ಹತ್ರ ಹೇಳಿದ್ರು ಅಂತ ಬರ್ದ್ಬಿಟ್ಟವ್ರಪ್ಪ. ಅದರಲ್ಲಿ ಸಾವರ್ಕರ್ ಹೆಸರಿದೆ, ಮುಂದೆ ಕೇಳೋದೇ ಇಲ್ಲ. ನೋಡಿ, ಸೋಲಿಸ್ಬಿಟ್ಟವ್ರೆ. ಸೋಲಿಸಿದ್ದು 100ಕ್ಕೆ 100 ಕಾಂಗ್ರೆಸ್, ಅಪಮಾನ ಮಾಡಿದ್ದು ಕಾಂಗ್ರೆಸ್. ನೆಹರೂರವರು ಎಷ್ಟು ಅಪಮಾನ ಮಾಡಿದ್ದಾರೆ ಹೇಳಲಿಕ್ಕೆ ಸಮಯ ಇಲ್ಲ ನನಗೆ. 2 ತಾಸಾದರೂ ನಾನು ಹೇಳ್ತೇನೆ, ನೀವು ಹೇಳ್ತಾರೆ, ಹೆಚ್ಚಿಗೆ ಬೇಕಾಗಿಲ್ಲ. ಇವತ್ತು ಅದನ್ನು ನಾನು ಇಟ್ಕೊಳ್ತೇನೆ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಪ್ರಿಯಾಂಕಾ ಖರ್ಗೆ ಅವರು ಕೊಡಬೇಕೇ ಹೊರತು ನಾನಲ್ಲ. ನೀವು ಪ್ರೂವ್ ಮಾಡಕ್ ಆಗೋದು ಇಲ್ಲ. ಅದಲ್ಲದೆ ನಿಮ್ಮ ಈ ಉದ್ದಟತನ, ನೀವು ಮಾಡಿರ್ತಕ್ಕಂಥ ಈ ಘನಕಾರ್ಯಕ್ಕೆ ರಾಜೀನಾಮೆ ನೀವು ಕೊಡ್ಲೇಬೇಕು. ನಾವು ಯಾರು ಕೂಡ ವಿರಮಿಸುವುದಿಲ್ಲ. ಯಾರು ನಮ್ಮ ಅಧಿಕಾರಿಗಳು ಇಲ್ಲಿ ನಮ್ಮ ವಿರುದ್ಧವಾಗಿ ಈ ರೀತಿ ಪಿತೂರಿ ಮಾಡಿ ಎಲ್ಲ ಮಾಡಿದ್ರು, ಅವರು ಕೂಡ ಅವರನ್ನ ಸಸ್ಪೆಂಡ್ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಈ ನಿರಂತರವಾಗಿ ಈ ಹೋರಾಟವನ್ನ ಹೀಗೆ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ನನಗಾಗಿರ್ತಕ್ಕಂಥ ಅಪಮಾನಕ್ಕೆ ಇವತ್ತು ಇದಲ್ಲ. ನೋಡಿ, ಒಬ್ಬ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಗೃಹ ಸಚಿವರಾಗ್ಲಿ ಯಾರೂ ಕೂಡ ಒಂದೇ ಒಂದು ಮಾತಾಡಿಲ್ಲ. ಇನ್ನು
ಅಂದ್ರೆ ಅವರು ಒಂದು ಸತ್ಯ ಹೇಳಿದ್ದಾರೆ. ಏನ್ ಸತ್ಯ ಅಂದ್ರೆ, ಏನಾದ್ರೂ ನೀವು ಮಾಡಿದ್ರೆ, ನೀವು ನಮ್ಮ ವಿಷಯಕ್ಕೆ ಬಂದ್ರೆ ಬಿಜೆಪಿ ಕಾರ್ಯಕರ್ತರನ್ನ ರಸ್ತೆಗಳಲ್ಲಿ ಅಡ್ಡಾಡ್ಲಿಕ್ಕೆ ಬಿಡಲ್ಲ ಅಂತ ಆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಪ್ರಯತ್ನ ಏನೂ ಸಫಲ ಆಗೋದಿಲ್ಲ. ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಮಂತ್ರಿಗಳ ಕಾರು ಕೂಡ ರಸ್ತೆಗೆ ಬರಲ್ಲ, ತಿಳ್ಕೊಳ್ಳಿ. ನಿಮ್ಮ ಕಾರುಗಳು ಕೂಡ ಬರೋದಿಲ್ಲ. ನೀವು ನನ್ನ ಮೇಲೆ ಮಸಿ ಹಾಕಬಹುದು, ನನ್ನ ಇಮೇಜ್ ಏನಾಗಲ್ಲ. ನೀವೇನಾದ್ರೂ ನನ್ನ ಮೇಲೆ ಮಸಿ ಹಾಕಿದ್ರೆ ಅದನ್ನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಿಸ್ಬಿಡ್ತೇನೆ. ಅವ್ರಿಗೆ ಅರ್ಪಿಸ್ಬಿಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನೋಡಿ, ನನ್ನ ಬೆಳವಣಿಗೆ ಸಹಿಸಲಾರದೆ ನನ್ನವರೇ ನನ್ನ ಮೇಲೆ ಮಸಿ ಇರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ದೇಶದಲ್ಲಿ ಅಂತೇಳಿ ಅವರಿಗೆ ಅರ್ಪಿಸ್ಬಿಡ್ತೇನೆ ಹೊರತು ನಿಮ್ಮ ಮೇಲೆ ನಾನು ಅಗಿತನ ತೀರಿಸ್ಕೊಳ್ಳೋದಲ್ಲ, ಹೋಗಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ, ನಿಮ್ಮ ಉದ್ದಟತನವನ್ನ ಬಿಟ್ಟು ಬಿಡಿ. ನೀವು ಬೇಕಾದ್ರೆ ಮುಖ್ಯಮಂತ್ರಿ ಆಗ್ರಿ, ನನಗೇನಾಗಬೇಕಾಗಿದೆ, ನಾವು ನಮ್ಮ ಜನರನ್ನ ಕಾಪಾಡಬೇಕಾಗಿದೆ. ಆದ್ರಿಂದ ದಯವಿಟ್ಟು ಜನರ ಮೇಲೆ ದರ್ಪ ಮಾಡಬೇಡಿ. ನಿಮ್ಮ ಬಗ್ಗೆ ನಮಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಆದ್ರೆ ಒಂದನ್ನ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗ್ತೇನೆ, ನನ್ನನ್ನ ಕೆಣಕಿದವರನ್ನ ಕುಣುಕದೆ ಬಿಡುವ ವ್ಯಕ್ತಿಯೇ ಛಲವಾದಿ ಅಲ್ಲ. ನನ್ನನ್ನ ಕೆಣಕಿದ್ರೆ ನಾನು ಕುಣುಕ್ತೀನಿ. ಆದ್ರೆ ಒಂದು ತಿಳ್ಕೊಳ್ಳಿ, ಲೋಡ್ಗಟ್ಲೆ ಇದೆ ವಿಚಾರಗಳು ನನ್ನ ಹಿಂದೆ, ಬಟ್ ಅವೆಲ್ಲ ಪರ್ಸನಲ್ ವಿಷಯಗಳವೆ. ಅದರಿಂದ ಹೇಳಿ ನಾನು ಪರ್ಸನಲ್ ವಿಷಯಗಳನ್ನ ಹೇಳಿ ತಪ್ಪು ಮಾಡಬಾರ್ದು. ನೀವು ಕೆಣಕ್ತಾ ಹೋದ್ರೆ ಅವು ಹೊರಗೆ ಬರ್ಬೋದು. ಆದ್ರಿಂದ ದಯವಿಟ್ಟು ಇಂಥವುಗಳಿಗೆಲ್ಲ ಕೈ ಹಾಕಬೇಡಿ ಅಂತೇಳಿ ಆಗ್ರಹ ಪಡಿಸಿ ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ. ಇದನ್ನು ಮುಂದುವರಿಸ್ತಾ ಹೋದ್ರೆ ನಿಮಗೆ ಕಷ್ಟ ಆಗ್ತದೆ ಅಂತ ಹೇಳೋ ಮಾತನ್ನು ಹೇಳಿ. ಇಲ್ಲಾಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ದಯವಿಟ್ಟು ಸಂಪುಟದಿಂದ ಮೊದಲು ಅವರನ್ನು ವಜಾ ಮಾಡಿ. ನೀವು ಎಐಸಿಸಿ ಕಡೆ ನೋಡ್ಬೇಡಿ, ತೀರ್ಮಾನ ನಿಮಗೆ ತಗೊಳ್ಳಿ. ನಿಮಗೆ ತಗೊಳಕ್ ತಾಕತ್ತಿಲ್ಲ ಅಂದ್ರೆ ನೀವು ಕೂಡ ರಾಜೀನಾಮೆ ಬೀಸಾಕಿ ಹೊರಟೋಗಿ ಅಂತ ಹೇಳಿ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ಮುಖಂಡಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.